ನಾಗಚೈತನ್ಯ ಅವರಿಂದ ವಿಚ್ಛೇದನ ಪಡೆದ ನಂತರ ಸಮಂತಾ ಇತ್ತೀಚೆಗೆ ಎರಡನೇ ಮದುವೆ ಮಾಡಿಕೊಂಡಿದ್ದು ಎಲ್ಲೆಡೆ ಟ್ರೆಂಡಿಂಗ್ ಆಗಿದೆ. ಸ್ಯಾಮ್ ನಿರ್ದೇಶಕ ರಾಜ್ ವಿಧಿಮೋರ್ ಅವರೊಂದಿಗೆ ಕೆಲವು ತಿಂಗಳುಗಳ ಕಾಲ ಡೇಟಿಂಗ್ ಮಾಡಿ ಡಿಸೆಂಬರ್ 1ರಂದು ವಿವಾಹವಾದರು. ಇಬ್ಬರು ಪ್ರಸ್ತುತ ತಮ್ಮ ಹನಿಮೂನ್ ಆನಂದಿಸ್ತಾ ಇರುವಾಗ ಪ್ರಣಯದ ಬಗ್ಗೆ ಸಮಂತಾ ಈ ಹಿಂದೆ ಮಾಡಿರುವ ಕಾಮೆಂಟ್ಗಳು ಸಂಚಲನ ಮೂಡಿಸಿವೆ. ಹೌದು, ಕೆಲವರು ಹಿಂದಿನ ಸಂದರ್ಶನವೊಂದರಲ್ಲಿ ಸಮಂತಾ ಅವರ ಕಾಮೆಂಟ್ಗಳನ್ನು ಮತ್ತೆ ವೈರಲ್ ಮಾಡ್ತಿದ್ದಾರೆ. ಆಹಾರ ಮತ್ತು ದೈಹಿಕ ಸಂಪರ್ಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ನಿರೂಪಕಿಯೊಬ್ಬರು ಸಮಂತಾ ಅವರನ್ನ ಕೇಳಿದಾಗ ಅವರು ಧೈರ್ಯದಿಂದ ನಾನು ಆಹಾರವಿಲ್ಲದೆ ಬದುಕಬಲ್ಲೆ, ಆದರೆ ನಾನು ದೈಹಿಕ ಸಂಪರ್ಕವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದಿದ್ರು. ಅವರ ಈ ಕಾಮೆಂಟ್ಗಳು ಸದ್ಯ ವೈರಲ್ ಆಗಿವೆ. ಚಿತ್ರರಂಗದಲ್ಲಿ ಒಬ್ಬ ತಾರೆಯರ ಮದುವೆ ನಡೆದಾಗ ಸಾಮಾಜಿಕ ಮಾಧ್ಯಮದಲ್ಲಿ ವಿವಿಧ ಚರ್ಚೆಗಳು ಪ್ರಾರಂಭವಾಗುತ್ತವೆ. ವಿವಾಹ ಸಂಭ್ರಮದ ಸದ್ದುಗಳನ್ನ ಬದಿಗಿಟ್ಟು ನೆಟಿಸನ್ಗಳು ಯಾವಾಗಲೂ ಸೆಲೆಬ್ರಿಟಿಗಳ ಹಿಂದಿನ ಬಗ್ಗೆ ಕುತೂಹಲದಿಂದಿರ್ತಾರೆ. ಸಮಂತಾ ಋತುಪ್ರಭು ಮತ್ತು ರಾಜ್ ವಿಧಿಮೋರ್ ವಿವಾಹವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಇದೇ ರೀತಿಯ ದೃಶ್ಯವನ್ನ ಪುನರಾವರ್ತಿಸ್ತಾ ಇದೆ. ಅವರ ಡೇಟಿಂಗ್ ಮತ್ತು ಮದುವೆ ಹಾಟ್ ಟಾಪಿಕ್ ಆಗಿದೆ ಎಂದ್ರೆ ಅತಿಶಯೋಕ್ತಿಯಲ್ಲ.